ಕಾಲುಮೆಲ್ಲ ಆರಿಜಿನ್ ಅನ್ನೋ ಬೋನ್ ಮುಖಾಂತರನೇ ಹಾವುಗಳಿಗೆ ಸೆನ್ಸ್ ಆಗುತ್ತೆ ಅಷ್ಟೇ. ಆಶೀರ್ವಾದ ಮಾಡುತ್ತೆ, ಬೇಡಿದ್ದನ್ನ ನೀಡುತ್ತೆ, ಸೇಡ್ ತೀರಿಸ್ಕೊಳ್ಳುತ್ತೆ, ಪ್ರಾಣನ್ನು ತೆಗೆಯುತ್ತೆ. ಇವೆಲ್ಲವೂ ನಾನ್ ಸೆನ್ಸ್. ನಾನು ರಿಸರ್ಚ್ ಅಲ್ಲಿ ಪ್ರೂವ್ ಮಾಡಿರೋದು ಇದೆ. ಎದುರುಗಡೆ ಇರೋ ಆಬ್ಜೆಕ್ಟಿನ ಮೂವ್ಮೆಂಟ್ ಇಂದ ಅದು ತನ್ನ ಹೆಡೆನ ಅಲ್ಗಾಡಿಸುತ್ತೆ. ಮೂವ್ಮೆಂಟ್ ಅನ್ನ ನಿಲ್ಸಿದ್ರೆ ಅದು ಕಚ್ಚಕ್ ಬರುತ್ತೆ. ನಾಗಸ್ವರಕ್ಕೆ ತಲೆ ಅಲ್ಗಾಡಿಸುತ್ತೆ ಅನ್ನೋದು ತಪ್ಪು. ಅದು ಜಸ್ಟ್ ನಮ್ಮ ವೈಬ್ರೇಷನ್ ಅನ್ನ ಫೀಲ್ ಮಾಡುತ್ತೆ. ಇವೆಲ್ಲವನ್ನ ನಾನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದೀನಿ. ಇದೇ ಕಾರಣಕ್ಕೆ ಇವತ್ತು ನನಗೆ PhD ಸಿಕ್ಕಿರೋದು. ಥ್ಯಾಂಕ್ ಯು ಆಲ್. ಅಷ್ಟಕ್ಕೂ ನೀವು ಈ ಸಬ್ಜೆಕ್ಟ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ನನ್ನ ಅಮ್ಮನಿಗೋಸ್ಕರ. ನಿಮ್ಮ ಅಮ್ಮಂಗೋಸ್ಕರನಾ? ಹೌದು, ನನ್ನ ಅಮ್ಮನಿಗೆ ಹಾವಂದ್ರೆ ಭಯ. ಜೊತೆಗೆ ನನಗೆ ನಾಗದೋಷ ಇದೆ ಅಂತ ನಮ್ಮಮ್ಮನಿಗೆ ಟೆನ್ಷನ್. ಚಿಕ್ಕ ವಯಸ್ಸಿಂದನೂ ನನ್ನ ತಾಯಿ ಭಯ ಪಡೋದನ್ನೇ ನೋಡಿ ಬೆಳೆದಿದ್ದೀನಿ. ಇವೆಲ್ಲ ಸುಳ್ಳು, ಎಲ್ಲ ಮೂಢನಂಬಿಕೆ ಅಂತ ನಿರೂಪಿಸಿ ಅವ್ರ ಭಯನ ದೂರ ಮಾಡಬೇಕನ್ನೋದೇ ನನ್ನ ಮನಸ್ಸಲ್ಲಿ ಅಚ್ಚಾಗಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹಾವಿನ ಮೇಲೆ ರಿಸರ್ಚ್ ಮಾಡಿ ಸಕ್ಸಸ್ ಆಗಿದ್ದೀನಿ. ಇವಾಗ ಹೇಗೆ ಪ್ರೂವ್ ಮಾಡ್ತೀರಾ? ನಾನು ಈ PhDನ ತೋರಿಸಿ ಹಾವಿನ ವಿರುದ್ಧ ನಾನು ಗೆದ್ದಿದ್ದೀನಿ, ನನಗೇನು ಆಗಲ್ಲ ಅಂತ ಹೇಳಿ ಧೈರ್ಯ ತುಂಬ್ತೀನಿ. ಅಮ್ಮ ಭಯ ಪಡ್ಕೊಂಡು ನಾನು ಚಿಕ್ಕವನಿದ್ದಾಗ ನನಗೆ ಈ ಗರುಡ ರಕ್ಷೆನ ಕಟ್ಟಿದ್ರು. ನಿಮಗೆ ನಂಬಿಕೆನೇ ಇಲ್ಲ ಅಂದಮೇಲೆ ಆ ಗರುಡ ರಕ್ಷೆ ಏನಕ್ಕೆ? ಅಮ್ಮನಿಗೋಸ್ಕರ. ನನಗೆ ಭಯ ಅಂತಲ್ಲ, ಅವ್ರು ನನ್ನ ಬಗ್ಗೆ ಭಯ ಪಡ್ಕೋಬಾರ್ದು ಅಂತ. ನಿಮ್ಮ ತಾಯಿಯವರ ಭಯ ಹೋಗಿಸ್ತೀನಿ ಅನ್ನೋ ನಂಬಿಕೆ ನಿಮ್ಗಿದೆಯಾ? ಒಂದು ವೇಳೆ ಹೋಗಿಲ್ಲ ಅಂತಂದರೆ ನಾನು ಮಾಡಿರೋ PhD ವೇಸ್ಟ್. ಈ ಸಬ್ಜೆಕ್ಟನ್ನ ಸೆಲೆಕ್ಟ್ ಮಾಡಿರೋದೆ ನನ್ನ ಅಮ್ಮನಿಗೋಸ್ಕರ. ನನ್ನ ಅಮ್ಮನ ಭಯ ನನ್ನನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ನಾನು ಮಾಡಿರೋ PhD ನನ್ನ ತಾಯಿ ಭಯನ ದೂರ ಮಾಡೋದಕ್ಕೆ. ಅನಿರುದ್ಧ್, ಸೈನ್ಸ್ ಪ್ರಕಾರ ಒಂದು ಲೆಕ್ಕದಲ್ಲಿ ನೀನು ಹೇಳಿದ್ದೆಲ್ಲ ಓಕೆ, ಆದರೆ ನಿನ್ನ ಜೊತೆ ಸ್ವಲ್ಪ ಫ್ಯಾಕ್ಟ್ಸ್ನ ಡಿಸ್ಕಸ್ ಮಾಡಬೇಕು. ಒಂದ್ಸಲ ನನ್ನ ಚೇಂಬರ್ಗೆ ಬಾ. ಓಕೆ ಸರ್. ಓಕೆ. ಇರು. ಏನಾಯ್ತು? ಏನು ಚೇಂಬರಿಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ? ಕರೆಸ್ಕೊಂಡು ಹಾವುಗಳು ಸೇಡ್ ತೀರ್ಸ್ಕೋತವೆ, ಅವುಗಳಿಗೆ ಶಕ್ತಿ ಇದೆ ಅಂತಾರ? ಏನೋ ಕಣ, ಹೋದ್ರೆ ಅಲ್ವಾ ಗೊತ್ತಾಗೋದು. ನೀನೇನಂತೀಯೋ? ಹೋಗೋಣ ನಡಿಯೋ. ಲೋ, ನೀವು ಹೋಗ್ತಾ ಇರಿ, ನಾನು ಕ್ಲಾಸ್ ರೂಮ್ಗೆ ಹೋಗಿ ಬರ್ತೀನಿ. ಓಕೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಪ್ರಣಮ್ಯಂ ಶಿರಸಾ ದೇವಂ ಗೌರಿಪುತ್ರ ವಿನಾಯಕಂ ಭಕ್ತವಾಸಂ ಸ್ಮರೇ ನಿತ್ಯಂ ಆಯುಃ ಕಾಮಾರ್ಥಸಿದ್ಧಯೇ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಅಮ್ಮ ನಾಗಮ್ಮ ತಾಯಿ, ನಾವು ಶಕ್ತಿ ಮೀರಿ ಭಕ್ತಿ ಶ್ರದ್ಧೆಯಿಂದ ನಿನ್ ಪೂಜೆ ಮಾಡಿದ್ದೀವಿ ತಾಯಿ. ನಮ್ ಪೂಜೆ ಅರ್ಪಿಸೋ ಥರ ನಮ್ ನೈವೇದ್ಯನ ಸ್ವೀಕರಿಸಿ ನಮ್ಗೆ ಆಶೀರ್ವಾದ ಮಾಡು ತಾಯಿ. ಅಮ್ಮ ನಾಗಮ್ಮ ತಾಯಿ, ಬಾಮ್ಮ, ನಿನ್ ದರ್ಶನ ತೋರಮ್ಮ. ಮೊದಲು ಪೂಜೆ ಮಾಡ್ಬೇಕಾದ್ದು ಪುಣ್ಯ. ಪುಣ್ಯ ಬಂದು ಪೂಜೆ ಮಾಡಿದ್ಮೇಲೆ ಆ ದೇವರು ನಮ್ಮ ಪೂಜೆನೂ ಸ್ವೀಕರಿಸ್ತಾಳೆ. ಅವಳ ನೈವೇದ್ಯ ಮುಟ್ಟಿದ್ಮೇಲೆ ನಮ್ಮೆಲ್ಲರ ನೈವೇದ್ಯನೂ ಮುಟ್ಟೋದು. ಮತ್ತ್ಯಾಕೆ ತಡ ಮಾಡ್ತಾ ಇದ್ದೀರಾ? ಹೋಗಿ ಪುಣ್ಯನ ಕರ್ಕೊಂಡು ಬನ್ನಿ. ಆಯ್ತಮ್ಮ.
ಇನ್ನ ಎಷ್ಟೊತ್ತು ಕೃಷ್ಣವೇಣಿ, ಮಗುನ ತೊಟ್ಲಲ್ಲಿ ಮಲಗಿಸು. ಅತ್ತಿಗೆ, ಈ ಊರಲ್ಲಿ ಯಾವುದೇ ಶುಭ ಕಾರ್ಯ ಆದ್ರೂ ಅದು ಪುಣ್ಯಳ ಕೈಯಿಂದಾನೇ ನಡಿಬೇಕು. ಅವಳೇ ಬಂದು ನನ್ನ ಮಗುನ ತೊಟ್ಲಲ್ಲಿ ಮಲಗಿಸ್ಬೇಕು. ಆಕೆ ಇಟ್ಟಿದ್ದೇ ಹೆಸರು. ಪುಣ್ಯ ಅಂದ್ರೆ ಬರೀ ಹೆಸರೇ ಅಲ್ಲ, ಅವಳ ಮಾತೇ ಒಂದು ಶಕ್ತಿ. ಅಷ್ಟು ದೊಡ್ಡವಳ? ಅದಷ್ಟೇ ಅಲ್ಲ, ಅವಳೇ ಅಷ್ಟಲಕ್ಷ್ಮಿ ರೂಪ. ನಮ್ಮ ಈ ಊರಿಗೆ ಅವಳೇ ದೇವತೆ. ಈ ಊರ್ನ ಉದ್ಧಾರ ಮಾಡಿರೋ ದೇವತೆ. ಸಂತೋಷ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ. ಈ ಊರು ಇಷ್ಟೊಂದು ಸಂತೋಷವಾಗಿರೋದಿಕ್ಕೆ ಪುಣ್ಯನೇ ಕಾರಣ. ಈ ಊರಿಗೆ ಇಷ್ಟೊಂದು ಸಂತೋಷ ಕೊಟ್ಟವಳನ್ನ ನೋಡ್ಬೇಕು ಅನಿಸ್ತಿದೆ. ಪುಣ್ಯ ಬರ್ತಿದ್ದಾಳಮ್ಮ, ಇನ್ನೊಂದು 10 ನಿಮಿಷ. ಅಲ್ನೋಡಿ, ಪುಣ್ಯ ಬರ್ತಿದ್ದಾಳೆ. ಅಮ್ಮ ನಾಗಮ್ಮ, ದರ್ಶನ ಕೊಡಮ್ಮ. ಇಲ್ಲಿ ನೋಡು, ನಿನಗೋಸ್ಕರನೇ ನೈವೇದ್ಯ ತಂದಿದ್ದೀನಿ, ಒಪ್ಪಿಸ್ಕೊಳ್ಳಮ್ಮ. ನಾಗಮ್ಮ ತಾಯಿ, ಬಾಮ್ಮ, ನಮಗೆಲ್ಲ ಆಶೀರ್ವಾದ ಮಾಡು. ನಾಯ್ಡು ಅವ್ರ ಮನೇಲಿ ನಾಮಕರಣ ಮಾಡಬೇಕು. ಏನ್ ಹೆಸರಿಡ್ಬೇಕು ಅಂತ ನನ್ನ ಮನ್ಸಿಗೆ ಗೊತ್ತಾಗ್ಬೇಕು. ಬಾ ತಾಯಿ.
ಲೆಕ್ಚರ್ ಚೆನ್ನಾಗಿ ಕೊಡ್ತೀಯ ಆದ್ರೆ ನಿನಗೂ ಭಯ ಇದೆ ಅಲ್ವಾ? ಶಡಪ್, ಇದೆಲ್ಲ ಟ್ರ್ಯಾಶ್. ನನಗ್ಯಾಕೋ ಭಯ? ಭಯ ಇಲ್ಲ ಅಂದಮೇಲೆ ಆ ಕಪ್ಪು ದಾರನ್ ತೆಗೆದು ಮತ್ತೇನು ಕಟ್ಕೋತಾ ಇದೀಯಾ? ಅಮ್ಮನ ಸಂತೋಷಕ್ಕಂತ ಹೇಳಿದ್ನಲ್ಲೋ, ಇದು ನನ್ನ ಕೈಯಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಅಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋತಾಳೆ. ಅವ್ರ ನಂಬಿಕೆ ಅವರಿಗೆ, ವಾದ ಮಾಡಿ ಅವ್ರಿಗೆ ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ಸೈನ್ಸ್ ಪ್ರಕಾರ ನನಗೆಲ್ಲ ವಿಷಯನೂ ಗೊತ್ತು. ಇದ್ರ ಬಗ್ಗೆ ಅವ್ರಿಗೆ ಹೇಳಿ ಅವ್ರನ್ನ ನಂತರನೇ ಬದಲಾಯಿಸೋವರೆಗೂ ನನಗಿದು ತಪ್ಪಿದಲ್ಲ. ಅದು ಸರಿ, ಸರ್ರಿ ಏನಕ್ಕೆ ಬರೋದಕ್ಕೆ ಹೇಳಿದ್ರು? ತಲೆ ತಿನ್ನೋಕ. ಅಲ್ಲಿ ನೋಡಿ ಪುಣ್ಯ ಬಂದ್ಲು. ನನ್ ಮಗುಗ್ ಹೆಸರಿಟ್ಟು ನಿನ್ ಕೈಯಾರೆ ತೊಟ್ಲಲ್ಲಿ ಮಲಗ್ಸು ಪುಣ್ಯ. ನಾಗವೇಣಿ ನಾಗವೇಣಿ ನಾಗವೇಣಿ. ಏನ್ ಹೆಸರಿಟ್ಟೆಮ್ಮ? ನಾಗವೇಣಿ ಅಮ್ಮ. ನಾಗವೇಣಿ, ಎಷ್ಟ್ ಚೆನ್ನಾಗಿದೆ ಹೆಸರು. ನನ್ ಮಗುನ ತೊಟ್ಲಲ್ಲಿ ಮಲಗ್ಸಮ್ಮ. ನಾಗವೇಣಿ ಹೆಸರಿಷ್ಟ ಆಯ್ತಾ ಅಮ್ಮ? ಓ ನಿನ್ನ ವಯಸ್ಸಲ್ಲಿದ್ದಾಗ ನಾನು ನಿನ್ನ ಹಾಗೆ ಎಲ್ಲನೂ ಟ್ರ್ಯಾಶ್ ಅಂತಲೇ ಹೇಳ್ತಿದ್ದೆ. ಹೀಗೆ ವಾದ ಮಾಡ್ತಿದ್ದೆ. ಶಾಸ್ತ್ರಗಳು, ಸಂಪ್ರದಾಯಗಳು ಎಲ್ಲ ನಮ್ಮ ಭ್ರಮೆ ಅಂತ ಹೇಳ್ತಾ ಇದ್ದೆ. ಇವೆಲ್ಲ ಮೂಢನಂಬಿಕೆಗಳು ಅಂತ ಪ್ರೂವ್ ಮಾಡ್ತಾ ಇದ್ದೆ. ವಾಸ್ತವದಲ್ಲಿ ಅನುಭವ ಆದಮೇಲೆ ನನ್ನ ಅಭಿಪ್ರಾಯನ ಬದಲಾಯಿಸ್ಕೊಳ್ಳೋದು ತಪ್ಪೇನಿಲ್ಲ. ಅಂದ್ರೆ ಹಾವುಗಳು ಸೇಡ್ ತೀರ್ಸ್ಕೋತವೆ, ಅವುಗಳಿಗೆ ಶಾಪ ಕೊಡೋ ಶಕ್ತಿ ಇದೆ, ಹಾಗೆ ಆಶೀರ್ವಾದ ಮಾಡುತ್ತೆ ಅಂತ ಹೇಳ್ತೀರಾ? ದೋಷ, ಗಂಡಾಂತರ ಇದನ್ನೆಲ್ಲ ನೀವು ನಂಬ್ತೀರಾ? ಫಲದ ರೂಪದಲ್ಲಿ ವರ ಕೊಡುತ್ತಾ? ನಾಗಮ್ಮನ ಪೂಜೆ ಮಾಡಿದ್ರೆ ಮಗು ಹುಟ್ಟುತ್ತಾ? ಏನ್ ಸರ್, ಪ್ರೊಫೆಸರ್ ಆಗಿ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ಭಕ್ತಿ ಬೇರೆ, ನಂಬಿಕೆ ವಿಶ್ವಾಸನೇ ಬೇರೆ. ಭಕ್ತಿಗೂ ನಂಬಿಕೆಗೂ ಸಂಬಂಧನೇ ಇಲ್ಲ. ರಾಕೆಟ್ ತಯಾರಿಸೋರೆ ಪೂಜೆಗಳನ್ನ ಮಾಡ್ತಾರೆ. ನೀನು ಓದಿಲ್ವಾ? ಸೈನ್ಸ್ ಬೇರೆ, ಸೂಪರ್ ಪವರ್ ಬೇರೆ. ಸ್ನೇಕ್ಸ್ನ ಸೂಪರ್ ಪವರ್ ಅಂತೀರಾ ಸರ್? ಅದಕ್ಕೆ ಪವರ್ ಇದೆ, ಸೇಡು ಇದೆ, ಪ್ರೀತಿನೂ ಇದೆ. ನೋ ಸರ್, ನಾನು ನಂಬೋದಿಲ್ಲ. ಅನುಭವ ಆಗೋ ತನಕ ಯಾರೂ ನಂಬಲ್ಲ. ನಿನಗೆ ನೀನೇ ಗ್ರೇಟ್ ಅಂದ್ಕೊಂಡ್ರೆ ಹೇಗೆ? ಅವೆಲ್ಲ ನಿಜ ಅಲ್ಲ ಅಂತ ಎಷ್ಟೋ ವರ್ಷ ನಾನು ಬಲವಾಗಿ ವಾದಿಸ್ದೆ. ಆದರೆ ನಾಗಮಂಡಲ ಊರು ನನ್ನ ಕಣ್ ತೆರೆಸ್ಬಿಡ್ತು. ನಾಗಮಂಡಲನ? ನೀವ್ ಹೇಳ್ತಿರೋ ನಾಗಮಂಡಲ ನಮ್ಮೂರ್ ಪಕ್ಕದಲ್ಲೇ ಇದೆ ಸರ್. ಮತ್ತೆ ನಿನ್ಗೆ ಊರ ಬಗ್ಗೆ ಗೊತ್ತಿಲ್ವಾ? ಕೇಳಿದ್ದೀನಿ ಸರ್, ಯಾವುದೋ ಕಟ್ಟುಕತೆ ಅಂತ ಬಿಟ್ಬಿಟ್ಟೆ. ನೋಡು ಅನಿರುದ್ಧ್, ನಾನು ನಿನ್ನ PhDಗೆ ಸಹಕಾರ ಮಾಡಿದ್ದೀನಿ. ಹಾಗಂತ ನಾನು ಅದಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಿನಗೆ ವಿವರವಾಗಿ ಹೇಳ್ತೀನಿ, ಕೇಳು. ನಾಗಮಂಡಲ ಅನ್ನೋ ಗ್ರಾಮ ನಾಗದೇವತೆಗಳ ಅಧೀನದಲ್ಲಿದೆ. ಆ ಊರಲ್ಲಿ ಎಲ್ಲರೂ ನಾಗದೇವತೆ ಭಕ್ತರೆ. ನಾಗದೇವರು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ಒಂದು ಸಲ ಯಾರೋ ಒಬ್ರು ಮಾಡಿದ ತಪ್ಪಿಂದ ಆ ಊರಿಗೆ ಸಂತಾನ ಭಾಗ್ಯನೇ ಇಲ್ದಿರೋಗಾಯ್ತು. ಅನಿಷ್ಟ ತಗಲ್ತು. ನಾಗ ಶಾಪದಿಂದ ಅಲ್ಲಿ ದರಿದ್ರ ಬಡಿತು. ನಾನು ಖುದ್ದಾಗಿ ನನ್ನ ಕಣ್ಣಾರೆ ನೋಡಿದ್ದೀನಿ. 11 ವರ್ಷಕ್ಕೊಂದ್ಸಲ ಆ ನಾಗಮಂಡಲ ಊರಲ್ಲಿ ದೈವ ಸರ್ಪಗಳ ಬಳಗ ಸೇರುತ್ತೆ. 11 ವರ್ಷಕ್ಕೊಂದ್ಸಲ ದೈವ ಸರ್ಪಗಳ? ಎಸ್, ದೈವ ಸರ್ಪಗಳೇ. ಅವರು ಅಲ್ಲಿ ಒಂದು ಬಳಗವಾಗಿ ಬಂದು ಹುತ್ತಕ್ಕೆ ಪೂಜೆ ಮಾಡಿ ಭಕ್ತ ಸಮರ್ಪಿಸಿರುವಂಥ ನೈವೇದ್ಯನ ಸ್ವೀಕರಿಸ್ತಾರೆ. ಇದು ಟೂ ಮಚ್ ಸರ್. ಅದು ಬರುತ್ತೆ, ಮೀಟಿಂಗ್ ಮಾಡುತ್ತೆ, ಎಲ್ಲ ಸೇರಿ ಡಿನ್ನರ್ ಮಾಡುತ್ತೆ. ಏನ್ ಸರ್ ಇದೆಲ್ಲ ಕಾಕ್ ಅಂಡ್ ಬುಲ್ ಸ್ಟೋರೀಸ್? ಇದು ನಂಬೇಕಾ? ಬೇಕಾ ಬಿಟ್ಟು ಮಾತಾಡಬಾರ್ದು ಅನಿರುದ್ಧ್. ನಾನೇ ಖುದ್ದಾಗಿ ನೋಡಿದ್ದೀನಿ ಅಂತ ಹೇಳಿದ್ರು ನಿನಗೆ ನಂಬಿಕೆ ಬರ್ತಾ ಇಲ್ವಾ? ಹಾಗಾದರೆ ನೀನೇ ಹೋಗಿ ನೋಡು. ಒಂದು ಕಾಲದಲ್ಲಿ ಆ ಊರು ಸಸ್ಯ ಶ್ಯಾಮಲೆ ಥರ ಇತ್ತು. ಒಂದು ಸಲ ನಾಗರ ಪಂಚಮಿ ದಿನ ಒಂದು ಸರ್ಪ ಹುತ್ತದ ಮುಂದೆ ಮಲ್ಕೊಂಡಿದ್ದಾಗ
ಯಾರೋ ಒಬ್ರು ನೋಡ್ದೇನೆ ಭಾರವಾದ ವಸ್ತುವನ್ನು ಅದ್ರ ಮೇಲಿಟ್ಬಿಟ್ರಂತೆ. ಅಷ್ಟೇ, ಆ ಹಾವು ಸತ್ತೋಯ್ತು. ನಾಗದೇವತೆಗಳು ಶಾಪ ಕೊಟ್ರು. ಆ ಊರು ದಿಕ್ಕಾಪಾಲಾಗೋಯ್ತು. ಈ ಕಾಲದಲ್ಲೂ ಶಾಪಗಳ? ಐ ಡೋಂಟ್ ಬಿಲೀವ್ ದಿಸ್. ಯು ಹ್ಯಾವ್ ಟು ಅನಿರುದ್ಧ್. ಶಾಪ ಅಷ್ಟೇ ಅಲ್ಲ, ಅಲ್ಲಿ ವಿಮೋಚನೆ ಕೂಡ ಆಗಿದೆ. ಯಾರೋ ನಾಗದೇವತೆ ಆಶೀರ್ವಾದದಿಂದ ಹುಟ್ಟಂತ ಹೆಣ್ಮಗು ಮತ್ತೆ ಆ ಊರಿಗೆ ಬಂದಾಗ ಮತ್ತೆ ಆ ಊರು ಮೊದಲಿನ ಹಾಗಾಗೋದಕ್ಕೆ ಶುರುವಾಯ್ತಂತೆ. 11 ವರ್ಷದ ಹಿಂದೆ ನಾನು ಹೋಗಿ ಅವರ ಬಳಗನ್ನು ನೋಡಿದೆ. ಹಾಗೆ ಅವತ್ತಿನ ದಿನ ಆ ದೈವ ಸರ್ಪ ನಾಗಮಣಿಯನ್ನು ವಿಸರ್ಜನೆ ಮಾಡುತ್ತೆ. ಹಾಗೇನೆ ಕೇವಲ ಆ ಊರಿಗೆ ಸೇರಿದಂಥ 3 ಕನ್ಯರು ಮಾತ್ರ ದರ್ಶನ ಮಾಡ್ಕೋಬೋದು. ಅವರೇ ಗ್ರಾಮ ರಕ್ಷಕರಾಗ್ತಾರೆ. ನಾಗಮ್ಮ ಅವರನ್ನ ಕಾಪಾಡ್ತಾಳೆ, ಗ್ರಾಮವನ್ನು ಸುರಕ್ಷಿತವಾಗಿಡ್ತಾಳೆ. ನಾಗಮಣಿ ಬಗ್ಗೆ ನಾನು ಕೇಳಿದ್ದೀನಿ ಸರ್, ಆದರೆ ನಂಬಿಕೆ ಇಲ್ಲ. ನಂಬೇಕು ಅನಿರೋಧ್. ಪ್ರತ್ಯಕ್ಷವಾಗಿ ನೋಡಿದ್ರೆ ನೀನೇ ನಂಬ್ತೀಯ. ಅದು ಹಾಗಲ್ಲ ಸರ್. ಬೇಡ ಅನಿರೋಧ್, ವಾದಿಸ್ಬೇಡ. ನಾಳೆನೇ ನಾಗಪಂಚಮಿ. 11 ವರ್ಷ ಆಗಿದೆ. ನಾಳೆ ನಾಗ ಬಳಗ ಸೇರುತ್ತೆ. ನೀನು ಹೋಗಿ ನೋಡ್ಕೊಂಡು ಬಂದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ನೀನು ಕಣ್ಣಾರೆ ನೋಡ್ತೀಯಲ್ಲ, ನಾನು ಕರೆಕ್ಟಾ ನೀನು ಕರೆಕ್ಟಾ ಅಂತ ನಿನಗೆ ಗೊತ್ತಾಗುತ್ತೆ. ಹಾವನ್ನು ಒಂದು ಜೀವಿ ಅಂತ ಬಿಡ್ತೀಯೋ, ಪವರ್ಫುಲ್ ಗಾಡ್ ಅಂತ ಆರಾಧಿಸ್ತೀಯೋ ಗೊತ್ತಾಗುತ್ತೆ. ಬಾರೋ, ನಾನು ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ. ಹುಷಾರು ಅನಿರುದ್ಧ್. ನಿರ್ಲಕ್ಷ್ಯವಾಗಿ ವರ್ತಿಸಿ ಅಲ್ಲಿ ಪ್ರಾಣಕ್ಕೆ ಆಪತ್ತು ತಗೋಬೇಡ. ತಮಾಷೆಯಾಗಿ ತಗೊಂಡ್ರೆ ಮುಂದೆ ನೀನೇ ಅನುಭವಿಸ್ಬೇಕಾಗತ್ತೆ. ನನಗೆ ಯಾವ ಭಯನೂ ಇಲ್ಲ ಸರ್. ನಾನೇ ಸರಿ ಅಂತ ಪ್ರೂವ್ ಮಾಡ್ತೀನಿ. ಓಂ ಕ್ಲೀಂ ಹ್ರೀಂ. ಬೇತಾಳ, ಬೇತಾಳ, ನನ್ನ ಪ್ರಾರ್ಥನೆ ಸ್ವೀಕಾರ ಮಾಡು. ನಿನ್ ದರ್ಶನ ನೀಡು, ನಿನ್ ದರ್ಶನ ನೀಡು. ಭದ್ರಾವತಿ, ಅವಮಾನ ಮಾಡಬೇಡ. ನನ್ನ ಬೇತಾಳ ನಾನು ಕರುಣೆ ತೋರಿಸ್ತಾನೆ, ನನಗೆ ದರ್ಶನ ನೀಡ್ತಾನೆ. ಬೇತಾಳ, ಬೇತಾಳ, ದರ್ಶನ ನೀಡಲ್ವಾ? ನನಗೆ ಕರುಣೆ ತೋರಿಸಲ್ವಾ ಬೇತಾಳ? ದರ್ಶನ ನೀಡಲ್ವಾ? ಮೆಚ್ದೆ ಪಶುಪತಿ, ಮೆಚ್ದೆ. ನಿನ್ನ ಭಕ್ತಿ ಕಲ್ಲನ್ನು ಕರಗಿಸುತ್ತೆ. ಬೇತಾಳ ಮೆಚ್ಕೊಂಡ. ಶತ್ರು ನಾಶಕ್ಕಾಗಿ ನಾನು ಕಳಿಸಿರೋ ಅಗ್ನಿಕೊಂಡ ತಿರುಗಿ ನನ್ನ ಹತ್ರನೇ ಬಂದಿದೆ. ಯಾವುದೋ ಒಂದು ಶಕ್ತಿ ಅದನ್ನ ತಡೆ ಹಿಡಿದಿದೆ. ಬೇತಾಳ, ಶತ್ರು ಉಳಿಯಕ್ ಸಾಧ್ಯನೇ ಇಲ್ಲ. ನಾಶ ಆಗ್ಬೇಕು. ನಾಗಬಂಧನದಲ್ಲಿರೋ ನಾಗನಿಧಿ ನನಗೆ ಸಿಗ್ಬೇಕು. ಬೇತಾಳ, ನನ್ನ ಕೋರಿಕೆ ನೆರವೇರಿಸು, ನೆರವೇರಿಸು.